ಬದುಕಿ ಬಂದ ಶಿವಂ ಮತ್ತೆ ಮಡಿಲು ಸೇರಿದ ಕಂದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಅದೆಷ್ಟೋ ಜನರಿಗೆ ಸಾವಿನ ದವಡಿಯ ತನಕ ಹೋಗಿ ಬದುಕಿ ಬಂದವರು ಇದ್ದಾರೆ. ನಾವು ಬಹಳಷ್ಟು ರೋಚಕ ಕಥೆಗಳನ್ನು ಕೇಳಿದ್ದೇವೆ. ಕಾಡಿನಲ್ಲಿ ಎಷ್ಟೋ ಜನ ಕಳೆದು ಹೋಗಿ ಆ ಕಡೆನೆ ನಾಪತ್ತೆ ಆದವರು ಇದ್ದಾರೆ. ಆದರೆ ದಟ್ಟ ಕಾಡಲ್ಲಿ ಕಳೆದುಕೊಂಡು ಅದೆಷ್ಟೋ ದಿನ ಆದ್ಮೇಲೆ ಮರಳಿ ಬಂದವರು ಇದ್ದಾರೆ. ಕಾಡಿನಲ್ಲಿ ಕಳೆದು ಹೋಗಿ ಮತ್ತೆ ಮರಳಿ ಬರುವುದು ಅನ್ನೋದು ಇದೆಯಲ್ವಾ, ಅದು ಬಹಳಷ್ಟು ವಿಚಿತ್ರ ಆಗತ್ತೆ, ಬಹಳಷ್ಟು ರೋಚಕತೆಯಿಂದ ಕೂಡಿರುತ್ತೆ. ಆದರೆ ಇಲ್ಲೊಂದು 1.5 ವರ್ಷದ ಮಗು ಇಡೀ ರಾತ್ರಿ ಸುರಿಯುವಂತಹ ಜೋರಾದ ಮಳೆ, ಕಗ್ಗತ್ತಲಿನಲ್ಲಿ ಕಾಡು ಪ್ರಾಣಿಗಳ ಸುತ್ತಮುತ್ತದಲ್ಲಿ ಅಲ್ಲೇ ಸಿಲುಕಿ ಇದೀಗ ಬದುಕಿ ಬಂದಿದ್ದಾನೆ. ಆ ಮಗುವಿನ ಹೆಸರು ಶಿವಂ ಅಂತ ಹೇಳಿ. ಈ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನಲ್ಲಿ ನಡೆದಿದೆ. ಮಧ್ಯಪ್ರದೇಶದ ಸೋನು ಮತ್ತು ಗೋನು ಎಂಬಂತಹ ದಂಪತಿಗಳು ದುಡಿಯೋದಿಕ್ಕೆ ಅಂತ ಹೇಳಿ ಒಂದು ಎಸ್ಟೇಟ್ಗೆ ಬಂದಿರ್ತಾರೆ. 5 ಜನ ಮಕ್ಕಳಿರ್ತಾರೆ. 5 ಜನ ಮಕ್ಕಳನ್ನ ನೋಡಿಕೊಳ್ಳೋದಕ್ಕೆ ಆಗದೆ ಅವರು ಕೂಲಿ ಕೆಲಸಕ್ಕೆ ಹೋಗುವಾಗ ಒಬ್ಬ ಮಹಿಳೆಯನ್ನ ನೇಮಿಸಿರ್ತಾರೆ. ಆದ್ರೆ ಆ ಮಹಿಳೆ ಇನ್ನೊಂದು ಮಗುವಿನ ಕೈಯಲ್ಲಿ ಆ ಮಗುವನ್ನ ಕೊಟ್ಟು ಎಲ್ಲೋ ಹೊರಟು ಹೋಗಿರ್ತಾರೆ. ಆ ಮಗು ಹೀಗೆ ಆಟ ಆಡ್ತಾ 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 ಎಲ್ಲೋ ಕಾಡಿನಲ್ಲಿ ಕಳೆದು ಹೋಗಿ ಬಿಟ್ಟಿರುತ್ತೆ. ಆ ಬಳಿಕ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಬಂದಂತಹ ತಂದೆ ತಾಯಿಗಳು ಗಾಬರಿ ಆಗ್ತಾರೆ. ಯಾಕಂತ ಹೇಳಿದ್ರೆ ಪುಟ್ಟ ಮಗು, 1.5 ವರ್ಷದ ಮಗು ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ತಂದೆ ತಾಯಿ ಕೂಡ ಗಾಬರಿ ಆಗೇ ಆಗ್ತಾರೆ. ಆದ್ರೆ ಆ ರಾತ್ರಿ ಹುಡುಕೋದು ಇದೆಯಲ್ವಾ, ಬಹಳಷ್ಟು ಹರಸಾಹಸ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಜೋರಾದ ಮಳೆ ಸುರಿತಾ ಇರುತ್ತೆ. ಅದರಲ್ಲೂ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಇರ್ತಕ್ಕಂತಹ ಊರು ಆಗಿರೋದ್ರಿಂದ ಕಾಡು ಪ್ರಾಣಿಗಳ ಹಾವಳಿ ಕೂಡ ಜೋರಾಗಿರುತ್ತೆ. ಹಾಗಾಗಿ ಮಳೆ, ಕಾಡು ಪ್ರಾಣಿಗಳು, ಕಗ್ಗತ್ತಲೆ ಇವೆಲ್ಲ ಕೂಡ ಹುಡುಕಾಟಕ್ಕೆ ಸಂಕಷ್ಟವನ್ನ ತಂದೊಡ್ಡುತ್ತೆ. ಕೊನೆಗೆ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆದ್ರೆ ಪೊಲೀಸರಿಗೂ ಕೂಡ ಹುಡುಕಾಟ ನಡೆಸೋದಕ್ಕೆ ಬಹಳಷ್ಟು ಕಷ್ಟ ಆಗುತ್ತೆ. ಇಡೀ ರಾತ್ರಿ ಎಷ್ಟು ಆಗುತ್ತೋ ಅಷ್ಟು ಹುಡುಕಾಟವನ್ನ ನಡೆಸ್ತಾರೆ. ಆದ್ರೂ ಪ್ರಯೋಜನ ಆಗೋದಿಲ್ಲ. ಆದ್ರೆ ಮಾರನೆಯ ದಿನ ಬೆಳಗ್ಗೆ ಆ ಮಗು ಮನೆಯಿಂದ ಸ್ವಲ್ಪ ಅಂದ್ರೆ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಹಳ್ಳದ ಬದಿಯಲ್ಲಿ ಅಳ್ತಾ ನಡುಗ್ತಾ ಕೂತ್ಕೊಂಡಿರುತ್ತೆ. ಆ ಮಗು ಕೊನೆಗೂ ಪತ್ತೆ ಆಗತ್ತೆ. ಪೊಲೀಸರು ಮತ್ತೆ ಸ್ಥಳೀಯರು ಎಲ್ಲ ಸೇರಿ ನೆರವಿನಿಂದಾಗಿ ಆ ಮಗುವನ್ನ ಜೋಪಾನವಾಗಿ ಕರೆತಂದು ಪ್ರಥಮ ಚಿಕಿತ್ಸೆಯನ್ನ ಕೊಡಿಸಿ ಆಮೇಲೆ ತಂದೆ ತಾಯಿಯ ಮಡಿಲಿಗೆ ಒಪ್ಪಿಸಿದ್ದಾರೆ. ಈ ಮಗು ಇಡೀ ರಾತ್ರಿ ಕಾಡು ಪ್ರಾಣಿಗಳ ಹಾವಳಿ ಇದ್ರೂ ಕೂಡ ಈ ಮಗುವಿಗೆ ಕಿಂಚಿತ್ತೂ ಅಪಾಯ ಆಗಿಲ್ಲ. ಒಟ್ನಲ್ಲಿ ಈ ಶಿವಂ ಆ ಶಿವನೇ ಮೆಚ್ಚಿದ ಮಗನಾಗಿ ಮತ್ತೆ ಬದುಕಿ ಬಂದಿದ್ದಾನೆ. ಈತನ ಭವಿಷ್ಯ ಇನ್ನಷ್ಟು ಉಜ್ವಲ ಆಗ್ಲಿ ಅಂತ ಹೇಳಿ ಎಲ್ಲರೂ ಕೂಡ ಇವತ್ತು ಹಾರೈಸ್ತಾ ಇದ್ದಾರೆ. ಕಾಡಿನಲ್ಲಿ ಕಳೆದಂತಹ ಈ ಮಗು ಇದೀಗ ಎಲ್ಲರ ಗಮನ ಸೆಳೆತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲುಮೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡುತ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.